ಮತ್ತೆ ರಾಜ್ಯದ ಜನತೆಗೆ ಬೆಲೆ ಏರಿಕೆ ಬರೆ ಬೀಳ್ತಾ ಇದೆ. ಬರದ ಹೊಡೆತಕ್ಕೆ ದವಸ ಧಾನ್ಯಗಳ ಬೆಲೆ ಏರಿಕೆ. ಮತ್ತೆ ರಾಜ್ಯದ ಜನತೆಗೆ ಬೆಲೆ ಏರಿಕೆ ಬರೆ ಫಿಕ್ಸ್. ಬರದ ಹೊಡೆತಕ್ಕೆ ದವಸ ಧಾನ್ಯಗಳ ಬೆಲೆ ಏರಿಕೆ. ಭತ್ತ ಬೆಳೆಯುವಂತಹ ಪ್ರದೇಶದಲ್ಲಿ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ. ಅಕ್ಕಿ, ಬೇಳೆ, ಕಾಳು ಹಾಗೂ ಅಡುಗೆ ಎಣ್ಣೆ ಬೆಲೆ ಏರಿಕೆ. 2 ತಿಂಗಳಿನಲ್ಲಿ ಭತ್ತದ ದರ ಕ್ವಿಂಟಾಲ್ಗೆ 600-800 ರೂಪಾಯಿ ಆಗಿದೆ. ಏರಿಕೆ ಆಗಿದೆ. ತೊಗರಿ ಬೇಳೆ, ಉದ್ದಿನ ಬೇಳೆ, ಹೆಸರು ಕಾಳು ದರವೂ ಕೂಡ ಏರಿಕೆ ಆಗಿದೆ. ಕಾಳುಗಳ ದರ ಏರಿಕೆ, ಅಡುಗೆ ಎಣ್ಣೆ ದರದಲ್ಲೂ ಕೂಡ ಹೆಚ್ಚಳ. ಬಿತ್ತನೆಯಾದಂತಹ ಪ್ರದೇಶದಲ್ಲೂ ಕೂಡ ಮಳೆಯ ಕೊರತೆ, ಆಹಾರ ಧಾನ್ಯಗಳ ಬೆಲೆ ಮತ್ತಷ್ಟು ಏರಿಕೆಯಾಗುವಂತಹ ಭೀತಿ. ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಅಂತ ಹೇಳೋದಾದ್ರೆ, ಯಾವುದೇ ಕಡೆಗೆ ಹೋದ್ರೂ ಕೂಡ ನಿಮ್ಗೆ ಭತ್ತದ ಬೆಲೆ ರೇಟ್ ಜಾಸ್ತಿ ಆಗ್ತಾ ಇದೆ. ಏನಕ್ಕೆ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಮಳೆ ಬಂದಿಲ್ಲ. ಭತ್ತ ಬೆಳೆಯುವಂತಹ ಜಿಲ್ಲೆಗಳಲ್ಲಿ ಮಳೆ ಇಲ್ಲ. ಸೊ ಆ ಕಾರಣಕ್ಕಾಗಿ ಭತ್ತದ ಬೆಳೆ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ತೊಗರಿ ಬೇಳೆ, ಹೆಸರು ಬೇಳೆ, ದವಸ ಧಾನ್ಯ, ಕಡಲೆಬೇಳೆ, ಎಣ್ಣೆ, ಯಾವ ಎಣ್ಣೆ? ತೆಂಗಿನ ಎಣ್ಣೆ, ಕೊಬ್ಬರಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಆ ಥರ ಎಣ್ಣೆ, ಬೇರೆ ಎಣ್ಣೆ ಅಲ್ಲ. ಮತ್ತೆ ಅವೆಲ್ಲವೂ ಕೂಡ ರೇಟ್ ಜಾಸ್ತಿ ಆಗುತ್ತೆ. ಯಾಕೆ? ಅದನ್ನು ಬೆಳೆಸಬೇಕಾಗತ್ತೆ. ಸೂರ್ಯಕಾಂತಿ ಎಣ್ಣೆ ತೆಗಿಬೇಕು ಅಂದರೆ ಸೂರ್ಯಕಾಂತಿನ ಬೆಳೆಸಬೇಕಾಗತ್ತೆ. ಬೀಜ ತೆಗೆದು ಅದನ್ನು ತಗೊಂಡೋಗಿ ಮಿಲ್ಲಿಗೆ ಕೊಟ್ಟು ಎಣ್ಣೆ ಮಾಡಿ ಇಷ್ಟೆಲ್ಲ ಇದೆ. ಇದು ಯಾವುದು ಆಗ್ತಿಲ್ಲ. ಯಾಕೆ? ಮಳೆ ಬರ್ತಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ವಿನೋದ್. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನೋದ್, ಈ ರೀತಿಯಾಗಿ ಬೆಲೆಗಳು ಜಾಸ್ತಿ ಆಗ್ತಾ ಇದ್ರೆ ತಿನ್ನೋರು ಏನ್ ಮಾಡಬೇಕು ಅಂತ ಹೇಳಿ. ಕಾವ್ಯ, ಇಲ್ಲಿ ಅಗತ್ಯ ವಸ್ತುಗಳ ದರ ಏರಿಕೆ ಅನ್ನೋದು ಏನು ಇವತ್ತಿಂದ ಬಂದಿರತಕ್ಕಂಥದ್ದಲ್ಲ. ಕಳೆದ ಒಂದು ನಾವು ಈ ಮಳೆಗಾಲ ಆರಂಭ ಆಗಿದ್ದಾಗಲೂ ಬಂದಿದೆ. ಜೊತೆಗೆ ಈ ಮಿಡಲ್ ಈಸ್ಟ್ಗಳಲ್ಲೂ ಯುದ್ಧ ಆಗ್ತಿರೋ ಪರಿಣಾಮದಲ್ಲಿ ಈ ಒಂದು ಆಟೋಮೆಟಿಕ್ ಆಗಿ ದರ ಏರಿಕೆ ಆಗ್ತಾ ಇದೆ. ಅದರ ಎಫೆಕ್ಟ್ ನೇರ ಬರುತ್ತೆ. ಯಾಕಂದರೆ ಕಳೆದ ವಾರವಷ್ಟೇ ನೋಡಿ, ಬೆಣ್ಣೆ ಆಗಿರಲಿ, ತುಪ್ಪ ಆಗಿರಲಿ, ಅವುಗಳ ದರ ಏರಿಕೆ ಆಗಿತ್ತು. ಅದಾದ ನಂತರ ಅಕ್ಕಿ ರೇಟು ಇವತ್ತಿಂದ ಏರಿಕೆ ಆಗಿಲ್ಲ. ಯಾಕಂದರೆ ಕಾವೇರಿ ಕೊಳದಲ್ಲಾಗಿರಲಿ, ಕೆಲವಷ್ಟು ಉತ್ತರ ಕರ್ನಾಟಕದ ನದಿ ಭಾಗದಲ್ಲಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಮಳೆ ಆಗಿಲ್ಲ. ಆ ಒಂದು ಕಾರಣಕ್ಕೆ ಬೆಳೆಯನ್ನು ಬೆಳೆಯೋಕ್ಕಾಗಿಲ್ಲ. ಇದರಿಂದ ಪ್ರಸ್ತುತವಾಗಿ ದರ 20-25 ರೂಪಾಯಿ ಏರಿಕೆ ಪ್ರತಿ ಕೆಜಿಗೆ ಕಾವ್ಯ. ಯಾಕಂದರೆ 20-25 ರೂಪಾಯಿ ಅಂದರೆ ಸಾಮಾನ್ಯ ದರ. ಯಾಕಂದರೆ ಕೆಜಿ 1 ರೂಪಾಯಿ 2 ರೂಪಾಯಿ ಹೆಚ್ಚು ಕಮ್ಮಿ ಆದರೆ ಅದನ್ನು ಹೆಂಗೆ ನಾವು ಮಧ್ಯಮ ವರ್ಗದ ಜನಗಳು ಅಡ್ಜಸ್ಟ್ ಮಾಡ್ಕೋಬೋದು. ಆದರೆ ಕೆಜಿಗೆ 20-25 ರೂಪಾಯಿ ಆದರೆ ಜನಗಳು ಒಂದು ಆರ್ಥಿಕ ಪರಿಸ್ಥಿತಿ, ಒಂದು ಈ ಕಿಚನ್ ಬಜೆಟ್ ಇರ್ತದಲ್ಲ, ಅದರ ಮೌಲ್ಯ 1 to 2 ಆಗುತ್ತೆ. ಆ ಒಂದು ಕಾರಣಕ್ಕೆ ಇದೀಗ ಎಲ್ಲ ರೇಟು ದರ ಏರಿಕೆ ಆಗ್ತದೆ. ಇಲ್ಲಿ ಪ್ರಮುಖವಾಗಿ ಅಕ್ಕಿ ಅಷ್ಟೇ ಅಲ್ಲ, ಬೇಳೆ ಆಗಿರಲಿ, ಎಣ್ಣೆ ಆಗಿರಲಿ, ಜೊತೆಗೆ ಬೇರೆ ಬೇರೆ ಅಗತ್ಯ ವಸ್ತುಗಳ ದರನೂ ಏರಿಕೆ, ಮತ್ತು ಡ್ರೈ ಫ್ರೂಟ್ಸ್ಗಳ ದರನೂ ಏರಿಕೆ ಆಗಿದೆ, ಮತ್ತು ಮಸಾಲೆ ಪದಾರ್ಥಗಳ ದರನೂ ಏರಿಕೆ ಇದೆ. ಸೊ ಹೀಗಾಗಿ ಜನಗಳಿಗೆ, ಮಧ್ಯಮ ವರ್ಗದ ಜನಗಳಿಗೆ ಪ್ರತಿದಿನ ಒಂದಲ್ಲ ಒಂದು ಅಗತ್ಯ ವಸ್ತುಗಳ ದರ ಏರಿಕೆ ಆಗ್ತಿದೆ. ನಾವು ಇಲ್ಲಿ ಮಳೆ ಅಷ್ಟೇ ನಾವು ಕನ್ಸಿಡರ್ ಮಾಡೋಕ್ಕಲ್ಲ. ಮಳೆ ಆಗಿಲ್ಲ, ಆ ಕಾರಣಕ್ಕೆ ಭತ್ತ ಬೆಳೆದಿಲ್ಲ ಅನ್ನೋ ಕಾರಣಕ್ಕಲ್ಲ. ಕೆಲವೊಂದಿಷ್ಟು ಅಕ್ಕಿಗಳನ್ನು ವಿದೇಶದಿಂದ ನಾವು ಆಮದನ್ನು ಮಾಡ್ಕೊತೀವಿ. ಆ ಒಂದು ಕಾರಣಕ್ಕೆ ಅದರ ಪರಿಣಾಮದಿಂದನೂ ನಮಗೆ ಖರ್ಚು ವೆಚ್ಚ ಜಾಸ್ತಿ ಆಗಿದೆ. ಜೊತೆಗೆ ಕೆಲವೊಂದಿಷ್ಟು ಭಾಗದಲ್ಲಿ ಅಂದರೆ ಸಮುದ್ರ ಮಾರ್ಗದಿಂದ ಬರ್ತಕ್ಕಂಥದ್ದು ಅಕ್ಕಿಗಳು ಒಂದು ಬರ್ತಲ್ಲ, ಆ ಒಂದು ಕಾರಣಕ್ಕೆ ದರ ಏರಿಕೆ ಆಗಿದೆ. ಇದೇ ಥರ ಟ್ರೆಂಡ್ ಮುಂದುವರೆದರೆ ರಾಜ್ಯದಲ್ಲಿ ಇನ್ನೂ ಅಗತ್ಯ ವಸ್ತುಗಳ ದರ ಏರಿಕೆ ಆಗುತ್ತೆ ಅಂತಂದು ಈಗಾಗಲೇ ಒಂದು ಎಕ್ಸ್ಪರ್ಟ್ಗಳು, ಅಂದರೆ ಈ ಭಾಗದ ಎಕ್ಸ್ಪರ್ಟ್ಗಳು ಹೇಳ್ತಿದೆ. ಇನ್ನು ಇದೊಂದು ಕಡೆ ಮುಂದಿನ ದಿನಗಳಲ್ಲಿ, ಅಂದರೆ ಈಗಾಗಲೇ ಏನು ಮಿಡಲ್ ಈಸ್ಟ್ಗಳಲ್ಲಿ ಏನು ಯುದ್ಧ ಆಗ್ತದೆ, ಅದರ ಪರಿಣಾಮ ಮತ್ತೆ ಕ್ರೂಡ್ ಆಯಿಲ್ ದರ ಹೆಚ್ಚಿಗೆ ಆದಂಥ ಸಂದರ್ಭದಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ. ಆ ಒಂದು ಸಂದರ್ಭ ಆಟೋಮೆಟಿಕ್ ಆಗಿ ಮತ್ತೆ ಅಗತ್ಯ ವಸ್ತುಗಳ ಸರಪಳಿಗಳು ಏನಿದೆಯಲ್ಲ ಅದರ ಮೇಲೆ ಇದರ ನೇರ ಪರಿಣಾಮ ಬೀಳಲಿದೆ ಕಾವ್ಯ. ಎಸ್ ವಿನೋದ್, ತಮಿಳ ಮಾಹಿತಿಗಾಗಿ ಧನ್ಯವಾದ.